ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳನ್ನ ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೆ. ಅಂದ್ರೆ ದಹನ ಕ್ರಿಯೆ ಆಗಿರ್ಬೋದು, ಸಂಕಲನ ಕ್ರಿಯೆ ಆಗಿರ್ಬೋದು, ಆಮೇಲೆ ಉತ್ಕರ್ಷಣ ಕ್ರಿಯೆ ಆಗಿರ್ಬೋದು. ಸೊ ಇವುಗಳನ್ನ ನೀಟಾಗಿ ನಾನು ನಿನ್ನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲಾಸ್ಟ್ ಇನ್ನೊಂದು ಯಾವ್ದಂತಂದ್ರೆ ಆದೇಶನ ಕ್ರಿಯೆ ಒಂದು ಬಾಕಿ ಇತ್ತು. ಸೊ ಇವತ್ತು ಆ ಕ್ಲಾಸ್ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆದೇಶನ ಕ್ರಿಯೆಯಲ್ಲಿ ಮೊದಲೇದಾಗಿ ಏನಾಗುತ್ತೆ ಅಂತ ಹೇಳಿದ್ರ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯೂಶ್ವಲ್ ಏನಾಗಿರ್ತಾವ ಅಂತ ಹೇಳಿದ್ರ ರಿಯಾಕ್ಷನ್ ಇರೋದಿಲ್ಲ. ಅಂದ್ರೆ ಏನಾಗಿರ್ತಾವ ಅಂತಂದ್ರ ಕ್ರಿಯಾಕಾರಿಗಳು ಇರಂಗಿಲ್ಲ. ಆದ್ರ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅವುಗಳನ್ನ ಏನ್ ಮಾಡ್ಬೋದು ಅಂತಂದ್ರ ಕ್ರಿಯಾಪಟುಗಳನ್ನಾಗಿ ಮಾಡಬಹುದು. ಸೊ ಅಂತಹ ಸಿಚುವೇಶನ್ ಏನು ಅಂತ ಹೇಳಿದ್ರ, ಮೊದಲೇದಾಗಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಾವು ಕ್ಲೋರಿನ್ ಅನ್ನ ಆಡ್ ಮಾಡ್ಬೇಕು. ಸೊ ಕ್ಲೋರಿನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಅದು ಆದೇಶನ ಕ್ರಿಯೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಕ್ಲೋರಿನ್ ಏನ್ ಮಾಡುತ್ತೆ, ಸೊ ಈ ಒಂದು ಕಾರ್ಬನ್ ಸಂಯುಕ್ತವನ್ನ ಏನ್ ಮಾಡ್ತತಿ, ಸ್ಥಾನ ಪಲಟಗೊಳಿಸುತ್ತೆ. ಸೊ ಹಾಗಾದ್ರೆ ಆದೇಶನ ಕ್ರಿಯೆ ಅಂತಂದ್ರೇನು, ಒಂದು ಗುಂಪಿನ ಪರಮಾಣುಗಳು ಇನ್ನೊಂದನ್ನ ಸ್ಥಾನ ಪಲಟಗೊಳಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಆದೇಶನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಇದ ಡೆಫಿನೇಷನ್ ಬರೋಣ. ಒಂದು ಗುಂಪಿನ ಪರಮಾಣುಗಳು ಇನ್ನೊಂದು ಗುಂಪಿನ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸುವ ಪ್ರಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಹೇಳ್ತೀವಿ. ಆದೇಶನ ಕ್ರಿಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಗುಂಪಿನ ಪರಮಾಣುಗಳು ಇನ್ನೊಂದು ಗುಂಪಿನ ಪರಮಾಣುಗಳನ್ನ ಯಾವ ರೀತಿ ಸ್ಥಾನ ಪಲಟಗೊಳಿಸ್ತವೋ, ಸೊ ಅದನ್ನ ಇವಾಗ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾನು CH4 ತಗೊಳ್ತೀನಿ. CH4. ಸೊ ಇದಕ್ಕೆ ನಾವು ಕ್ಲೋರಿನ್ ಅನ್ನ ಆಡ್ ಮಾಡಿದಾಗ, Cl2 ಅನ್ನ ಆಡ್ ಮಾಡಿದಾಗ ಯಾವುದರ ಸಮ್ಮುಖದಲ್ಲಿ ಅಂತ ಹೇಳಿದ್ರ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ, ಅಂದ್ರ UV ಲೈಟ್ ಅಂತ ಹೇಳ್ತೇವೆ. UV ಲೈಟ್ ಅಂತ. ಇಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅಂತ ಬರೀಲಿಕ್ಕೆ ಸ್ಪೇಸ್ ಆಗುದಿಲ್ಲ, ಹಾಗಾಗಿ ನಾನಿಲ್ಲ UV ಲೈಟ್ ಅಂತ ಬರ್ದಿದ್ದೀನಿ. ಸೊ ಇನ್ UV ಲೈಟ್ ಇದ್ದಲ್ಲ, ಅಂದ್ರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರ, ಈ ಒಂದು ಕಾರ್ಬನ್ ಸಂಯುಕ್ತವನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಹೆಂಗ ಸ್ಥಾನಪಲ್ಲಟಗೊಳಿಸುತ್ತೆ, ಇಲ್ಲಿ ನೋಡ್ರಿ, CH4 ಇದೆ. CH4 ಅನ್ನ ಏನ್ ಮಾಡುತ್ತೆ ಅಂದ್ರೆ ಅದು ಬ್ರೇಕ್ ಮಾಡುತ್ತೆ. ಹೆಂಗೆ, CH3 ಮತ್ತೆ H ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ H ಏನಾಗುತ್ತೆ, ಒಂದು ಕ್ಲೋರಿನ್ ಜೊತೆಗೆ ಸಂಯೋಗ ಹೊಂದಿ ಏನಾಗುತ್ತೆ ಅಂದ್ರೆ HCl ಫಾರ್ಮೇಶನ್ ಆಗುತ್ತೆ. ಸೊ ಇವಾಗ ನೋಡ್ರಿ, ಇಲ್ಲಿ CH4 ಇರುವಂತದ್ದು ಏನಾಗುತ್ತೆ, CH3, ಆಮೇಲೆ ಇದೇನಾಗ್ತೈತಿ Cl ಆಗುತ್ತೆ. ಆಮೇಲೆ ಒಂದ್ H ಏನಿರುತ್ತೆ, ಇದ್ರಲ್ಲಿರುವಂತ H ಇನ್ನೊಂದು ಕ್ಲೋರಿನ್ ಜೊತೆ ಸೇರ್ಕೊಂಡು ಏನಾಗುತ್ತೆ, HCl ಅಂದ್ರೆ ಬೈ ಪ್ರಾಡಕ್ಟ್ ಆಗಿ ಏನ್ ಮಾಡುತ್ತೆ, ಅದು ಕನ್ವರ್ಟ್ ಮಾಡುತ್ತೆ. ನಾವ್ ಇದನ್ನ ಏನಂತ ಕರಿತೀವಿ, ಈ ಪ್ರಾಡಕ್ಟ್ ಅನ್ನ ಕ್ಲೋರೋಮೀಥೇನ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ, ಕ್ಲೋರೋಮೀಥೇನ್ ಅಂತ ಕರಿತೀವಿ. ಸೊ ಇದು ಈ ಒಂದು ರಿಯಾಕ್ಷನ್ ಏನಿದೆಯಲ್ಲ, ಇದು ಹಿಂಗ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಸೊ ಇದು ಒಂದ ರಿಯಾಕ್ಷನ್ ಇಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ಆದೇಶನ ಕ್ರಿಯೆ ಅಂತಂದ್ರೇನು, ಒಂದು ಗುಂಪಿನ ಪರಮಾಣುಗಳು ಅಂತಂದ್ರೆ ಏನಿಲ್ಲ, Cl2 ಇನ್ನೊಂದು ಗುಂಪಿನ ಪರಮಾಣುಗಳನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಇನ್ನೊಂದು ಗುಂಪಿನ ಪರಮಾಣು ಅಂತಂದ್ರೆ ಯಾವುದು, CH4. ಫಾರ್ ಎಕ್ಸಾಂಪಲ್, ನಾವೀಗ ಮೀಥೇನ್ ಅನ್ನ ತಗೊಳ್ತೇವಿ. ಮೀಥೇನಿನ ಪರಮಾಣುಗಳನ್ನ ಏನ್ ಮಾಡುತ್ತದ, ಸ್ಥಾನಪಲ್ಲಟಗೊಳಿಸುತ್ತೆ. ಸೊ ಇಂತಹ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ, ಆದೇಶನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಇದ್ರ ಕಂಟಿನ್ಯೂಸ್ ರಿಯಾಕ್ಷನ್ ಏನಾಗುತ್ತೆ ಅನ್ನೋದು ನಾನು ಬರಿತೀನಿ. ಇದು ಕ್ಲೋರೋಮೀಥೇನ್ ಆಗಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್ CH3Cl ಜೊತೆಗೆ ಮತ್ತೆ ನಾವು ಕ್ಲೋರಿನ್ ಅನ್ನ ಆಡ್ ಮಾಡಿದಾಗ, ಅಂದ್ರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ, ಸೊ ಸೆಕೆಂಡ್ ರಿಯಾಕ್ಷನ್ ಏನಾಗ್ಬೋದು ಅಂತ ಹೇಳಿದ್ರ, ಇದನ್ನ ತಗೊಳ್ತೀನಿ ನಾನು ಇವಾಗ. CH3Cl ಹಾಗೆ ನಾನು Cl2 ತಗೊಳ್ತೀನಿ. ಅವಾಗ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ, ಅಂದ್ರೆ UV ಲೈಟ್ ಪ್ರೆಸೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಗೇನ್ ಇಲ್ಲಿ CH3 ಇರುವಂತದ್ದು ಏನಾಗುತ್ತೆ, CH2 ಆಗಿ ಕನ್ವರ್ಟ್ ಆಗುತ್ತೆ. ಒಂದ್ ಹೈಡ್ರೋಜನ್ ಕ್ಲೋರಿನ್ ಜೊತೆ ಏನಾಗ್ತದೆ ಅಂದ್ರೆ ಕಂಬೈನ್ ಆಗುತ್ತೆ. ಸೊ CH2Cl ಪ್ಲಸ್ CH2Cl ಪ್ಲಸ್ HCl.
ಇದನ್ನ ನಾವೇನಂತ ಕರಿತೀವಿ ಡೈಕ್ಲೋರೋ ಮೀಥೇನ್ ಅಂತ ಕರಿತೀವಿ. CH2Cl2 ಪ್ಲಸ್ HCl ಇದನ್ನ ನಾವೇನಂತ ಕರಿತೀವಿ ಡೈಕ್ಲೋರೋ ಮೀಥೇನ್ ಅಂತ ಕರಿತೀವಿ. ಸೊ ಇದನ್ನ ನಾನು ಇಂಗ್ಲಿಷ್ ನಲ್ಲಿ ಬರ್ತೀನಿ, ಡೈಕ್ಲೋರೋ ಮೀಥೇನ್ ಅಂತ, ಡೈಕ್ಲೋರೋ ಮೀಥೇನ್. ಸೊ ಎಲ್ಲಿವರೆಗೂ ಈ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಅಪ್ ಟು ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಬರೋವರೆಗೂ ಅಂತಂದ್ರೆ ಅಗೇನ್ ನಾವು CH2Cl ತಗೊಂಡು ಮತ್ತೆ Cl2 ಜೊತೆ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ, CHCl3 ಆಗುತ್ತೆ. ಹೌದಾ, ಅದನ್ನ ನಾವು ಏನಂತ ಕರಿತೀವಿ ಟ್ರೈಕ್ಲೋರೋ ಮೀಥೇನ್ ಅಂತ ಕರಿತೀವಿ. ಅದಾದ್ಮೇಲೆ ಲಾಸ್ಟಿಗೆ ಬರೀ ಕಾರ್ಬನ್ ಮಾತ್ರ ಉಳಿತೈತಿ, ಅದನ್ನ ನಾವು CCl3 ಅಂತಂದ್ರೆ ಕಾರ್ಬನ್ CCl4 ಅಂದ್ರೆ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಅಲ್ಲಿವರೆಗೂ ಏನಾಗ್ಬೇಕಂದ್ರೆ ಇದು ರಿಯಾಕ್ಷನ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಬುಕ್ ಅಲ್ಲಿ ನಮಗೆ ಇದೊಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ, ಬೆಟರ್ ನೀವು ಇನ್ನೊಂದು ರಿಯಾಕ್ಷನ್ ಅನ್ನ ಇದೊಂದು ಸಹ ಬರ್ಕೊಳ್ರಿ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಆದೇಶನ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿಗೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಎಲ್ಲಾ ಗುಣಗಳನ್ನ ನಾನು ಇವತ್ತು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಎಥನಾಲ್ ಮತ್ತೆ ಎಥನೋಯಿಕ್ ಆಸಿಡ್ ನ ಗುಣಗಳನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಇವಾಗ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ನಾವೀಗ ಅಭ್ಯಾಸ ಮಾಡೋಣ. ಅದರಲ್ಲಿ ಫಸ್ಟ್ ಬರೋದು ಯಾವ್ದಂತ ಅಂದ್ರೆ ಎಥನಾಲ್ ಅಂತ ಹೇಳ್ತೀವಿ. ಎಥನಾಲ್ ಅದಾದ್ಮೇಲೆ ಎಥನೋಯಿಕ್ ಆಸಿಡ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಗೆ ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೆ ಯಾವ್ದಂತಂದ್ರೆ ಎಥನಾಲ್ ಅನ್ನುವಂಥದ್ದು. ಸೊ ಎಥನಾಲ್ ಅಂತಂದ್ರೆ ಇವುಗಳನ್ನ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಇದ್ರ ಸೂತ್ರ ಏನ್ ಹಾಗಾದ್ರೆ ಎಥನಾಲ್ ಸೂತ್ರ ಏನಂತ ಹೇಳಿದ್ರ CH3 ಡಬಲ್ ಬಾಂಡ್ ಅಲ್ಲಿ ಈಕ್ವಲ್ ಟು ಬೇಡ, ಯಾಕಂತ ಹೇಳಿದ್ರೆ ಈಕ್ವಲ್ ಟು ಅನ್ನುವಂಥದ್ದು ಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ ಡಬಲ್ ಬಾಂಡ್ ಅನ್ನ ಮೆನ್ಷನ್ ಮಾಡುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಮಾರ್ಕ್ ಅನ್ನ ತೋರಿಸ್ತೀನಿ, CH3 CH2OH. ಸೊ CH3 CH2OH ಅನ್ನುವಂಥದ್ದು ಏನಂತ ಹೇಳಿದ್ರ ಎಥನಾಲಿನ ಒಂದು ಸೂತ್ರ ಆಗಿರುತ್ತೆ. ಹಾಗಾದ್ರೆ ಇದರ ಕೆಲವೊಂದಿಷ್ಟು ಗುಣಗಳು ಯಾವ್ಯಾವ ಅನ್ನೋದನ್ನ ನೋಡೋದಾದ್ರೆ ಇದು ಕೊಠಡಿ ಉಷ್ಣತೆಯಲ್ಲಿ ಏನಾಗಿರುತ್ತೆ ದ್ರವ ರೂಪದಲ್ಲಿ ಇರುತ್ತೆ. ಸೊ ಫಸ್ಟಿಗೆ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. ಸೊ ಸಾಮಾನ್ಯವಾಗಿ ನಾವಿದನ್ನ ಏನಂತ ಕರಿತೀವಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ನಾವಿದನ್ನ ಆಲ್ಕೋಹಾಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಅಂದ್ರೆ ನೀರಿನಲ್ಲಿ ಎಲ್ಲಾ ಅನುಪಾತಗಳಲ್ಲೂ ಸಹ ಇದೇನಾಗುತ್ತೆ ಅಂದ್ರೆ ಬೆರ್ತ್ಕೊಳ್ಳುತ್ತೆ. ಸೊ ನೀರಿನಲ್ಲಿ ಎಲ್ಲಾ ಅನುಪಾತದಲ್ಲಿಯೂ ವಿಲೀನವಾಗುತ್ತೆ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಈ ಒಂದು ಎಥನಾಲ್ ಅನ್ನುವಂಥದ್ದು? ಸೊ ಇದನ್ನ ಟಿಂಕ್ಚರ್ ಆಫ್ ಅಯೋಡಿನ್ ಅಲ್ಲಿ ಯೂಸ್ ಮಾಡ್ತಾರ. ಸೊ ಟಿಂಕ್ಚರ್ ಆಫ್ ಅಯೋಡಿನ್ ಅಂತಂದ್ರೆ ಅಯೋಡಿನ್ ಅಲ್ಲಿ ಎಥನಾಲ್ ಏನಾದ್ರೂ ಮಿಕ್ಸ್ ಆಯ್ತು ಅಂತಂದ್ರೆ ಅದನ್ನ ನಾವು ಟಿಂಕ್ಚರ್ ಆಫ್ ಅಯೋಡಿನ್ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಕೆಮ್ಮಿನ ಔಷಧಿಗಳಲ್ಲಿ ಯೂಸ್ ಮಾಡ್ತಾರ, ಆಮೇಲೆ ಅನೇಕ ಟಾನಿಕ್ ಗಳಲ್ಲಿ ಯೂಸ್ ಮಾಡ್ತಾರ, ಮತ್ತೆ ಔಷಧೀಯ ಕ್ಷೇತ್ರಗಳಿಗೂ ಸಹ ಇದನ್ನ ಯೂಸ್ ಮಾಡ್ತಾರೆ. ಸೊ ನಾಲ್ಕನೇದು ಬೆನಿಫಿಟ್ ಅಂದ್ರೆ ಇದ್ರ ಗುಣಗಳು ಏನಂತ ಹೇಳಿದ್ರ ಇದನ್ನ ನಾವು ಟಿಂಕ್ಚರ್ ಆಫ್ ಅಯೋಡಿನ್ ಅಲ್ಲಿ ಯೂಸ್ ಮಾಡ್ತಾರೆ, ಕೆಮ್ಮಿನ ಔಷಧಿಯಲ್ಲಿ ಯೂಸ್ ಮಾಡ್ತಾರೆ, ಅದಾದ್ಮೇಲೆ ಅನೇಕ ಟಾನಿಕ್ ಗಳಲ್ಲಿ ಮತ್ತೆ ಔಷಧಿಗಳಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತದ್ದು ಇನ್ನೂ ಒಂದೇನಂತಂದ್ರೆ ಇದರ ಒಂದು ಸೈಡ್ ಎಫೆಕ್ಟ್ ಇದೆ. ಸೊ ಸೈಡ್ ಎಫೆಕ್ಟ್ ಏನು ಹಾಗಾದ್ರೆ ಮಿತಿ ಏನು ಅಂತ ಹೇಳಿದ್ರ ಯೂಶ್ವಲಿ ಎಥನಾಲ್ ಅನ್ನು ಒಂದು ಪ್ಯೂರ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಇವಾಗ ಏನು ಡ್ರಿಂಕ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ಇರುವಂತದ್ದು ಏನಂತ ಹೇಳಿದ್ರ ಈ ಎಥನಾಲ್. ಸೊ ಸ್ವಲ್ಪ ಪ್ರಮಾಣದ ಸಾರಯುಕ್ತ ಆಲ್ಕೋಹಾಲ್ ಅಂದ್ರೆ ಎಥನಾಲ್. ಸೊ ಇದು ಜೀವನಕ್ಕೆ ಏನಾಗ್ಬೋದು ಅಂತ ಅಂದ್ರ ಮಾರಕವಾಗ್ಬೋದು. ಸೊ ಹಾಗಾಗಿ ಇದನ್ನ ಔಷಧಿಗಳಲ್ಲಿ ಮಾತ್ರ ಉಪಯೋಗ ಮಾಡ್ಬೇಕು. ಸೊ ಸ್ವಲ್ಪ ಪ್ರಮಾಣದ ಸಾರಯುಕ್ತ ಆಲ್ಕೋಹಾಲ್ ಸಹ ನಮಗೆ ಒಂದು ಅಮಲನ್ನ ಉಂಟು ಮಾಡುತ್ತೆ. ಸೊ ನಮ್ಮ ಅರೆ ಪ್ರಜ್ಞಾವಸ್ಥೆಯೊಳಗೂ ಸಹ ಇರುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದಾದ್ಮೇಲೆ ಇದೊಂದು ಸಾಮಾಜಿಕ ಪಿಡುಗಾಗಿತ್ತೆ ಅಂತಾನು ನಾವು ಇದನ್ನ ಹೇಳ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ಇದೇನಾಗಿದೆ ಅಂತ ಹೇಳಿದ್ರ ಉಪಯೋಗಗಳನ್ನ ಹೊಂದಿದೆ,
ಆದ್ರೆ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಬೇಕು. ಅದಾದ್ಮೇಲೆ ಇನ್ನ ಇದ್ರ ಉಪಯೋಗಗಳು ಏನಂತ ಹೇಳಿದ್ರೆ ಇದನ್ನ ಟಿಂಕ್ಚರ್ ಆಫ್ ಅಯೋಡಿನ್ ಅಲ್ಲಿ ಯೂಸ್ ಮಾಡ್ತಾರೆ, ಕೆಮ್ಮಿನ ಔಷಧಿಯೊಳಗೂ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಅನೇಕ ಟಾನಿಕ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಔಷಧಿಗಳಲ್ಲಿ ಅಂದ್ರೆ ಮೆಡಿಕಲ್ಸ್ ಗಳಲ್ಲಿ ಸಹ ಇದನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಇದ್ರ ಗುಣಗಳನ್ನ ತಿಳ್ಕೊಂಡ್ವಿ. ಆಮೇಲೆ ಇದರ ಕೆಮಿಕಲ್ ರಿಯಾಕ್ಷನ್ಸ್ ರಾಸಾಯನಿಕ ಗುಣಗಳು ಏನ್ ಇದಾವ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ರಾಸಾಯನಿಕ ಗುಣಗಳು, ಮೊದಲನೇದಾಗಿ ಇದು ಸೋಡಿಯಂ ಜೊತೆಗೆ ವರ್ತನೆ ಮಾಡುತ್ತೆ. ಫಸ್ಟಿಗೆ ಸೋಡಿಯಂನೊಂದಿಗೆ ವರ್ತನೆ. ಸೋಡಿಯಂ ಜೊತೆಗೆ ಯಾವ ರೀತಿ ಇದು ವರ್ತನೆ ಮಾಡುತ್ತೆ, ಫಸ್ಟ್ ನಾನು ಕೆಮಿಕಲ್ ರಿಯಾಕ್ಷನ್ ಅನ್ನ ಬರ್ದ್ಬಿಡ್ತೀನಿ, ಅದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಸೋಡಿಯಂ plus CH3 CH2OH, then CH3 CH2O minus Na plus. ಓಕೆ, then ಅದಾದ್ಮೇಲೆ H2O. ಸೊ ಇಲ್ಲಿ 2 molecules, ಇಲ್ಲಿ 2 molecules, ಆಮೇಲೆ ಇಲ್ಲಿ 2 molecules. ಸೊ ಇಕ್ವೇಶನ್ ಅನ್ನ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ. ಸೊ ಇವಾಗ ಸೋಡಿಯಂ ಎಥನಾಲ್ ಜೊತೆಗೆ ವರ್ತನೆ ಮಾಡಿ ಸೋಡಿಯಂ ಎಥಾಕ್ಸೈಡ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ಮತ್ತೊಂದು ಉಪ ಉತ್ಪನ್ನ ಯಾವುದು, ಬೈ ಪ್ರಾಡಕ್ಟ್ ಯಾವ್ದು ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸೋಡಿಯಂ ಎಥಾಕ್ಸೈಡ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ಆಕ್ಚುಲಿ ರಿಯಾಕ್ಷನ್ ಅಲ್ಲಿ ಸೋಡಿಯಂ ಆಲ್ಕೋಹಾಲ್ ಜೊತೆಗೆ ಅಂದ್ರೆ ಎಥನಾಲ್ ಜೊತೆಗೆ ವರ್ತನೆ ಮಾಡಿ CH3CH2O ಏನಿದೆ, ಸೊ ಇದೇನಾಗುತ್ತೆ ಅಂತ ಹೇಳಿದ್ರ ಅಂದ್ರೆ ಇದು ಏನಂತ ಹೇಳ್ತೀವಿ, ಸೊ ಆನಯಾನ್ ಆಗುತ್ತೆ. Na ಅನ್ನುವಂಥದ್ದು ಏನಾಗುತ್ತೆ, ಕ್ಯಾಟಯಾನ್ ಆಗುತ್ತೆ. ಸೊ ಅಲ್ಲಿ ನಾವು ಅದನ್ನ ವಾಟರ್ ಅಲ್ಲಿ ಡಿಸೋಸಿಯೇಷನ್ ಮಾಡಿದಾಗ ಏನೇನಾಗುತ್ತೆ ಅನ್ನೋದನ್ನ ಜಸ್ಟ್ ನಾನು ಇಲ್ಲೇ ಮೈನಸ್ ಪ್ಲಸ್ ಇದ್ರೆ ಕ್ಯಾಟಯಾನ್ ಮತ್ತೆ ಆನಯಾನ್ ಅನ್ನೋದನ್ನ ತೋರಿಸಿದೀನಿ. ಸೊ ಸೋಡಿಯಂ ಎಥಾಕ್ಸೈಡ್ ಬಿಡುಗಡೆ ಮಾಡೋದ್ರ ಜೊತೆಗೆ ಇದೇನ್ ಮಾಡುತ್ತೆ, ವಾಟರ್ ಅನ್ನ ಬೈ ಪ್ರಾಡಕ್ಟ್ ಆಗಿ ಕೊಡುತ್ತೆ. ಸೊ ಇದಿಷ್ಟು ಏನಂತಂದ್ರೆ ಸೋಡಿಯಂ ಜೊತೆಗೆ ಇದು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ನೆಕ್ಸ್ಟ್ ಇದು ಇನ್ನೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನು ಸಹ ಇದು ಉಂಟು ಮಾಡುತ್ತೆ. ಸೊ ಅದನ್ನ ಇವಾಗ ನೋಡೋಣ. H2O ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ H2O ಅಲ್ಲ, ವಾಟರ್ ಮಾಲಿಕ್ಯೂಲ್ ಅಲ್ಲ, ಇದು ಹೈಡ್ರೋಜನ್ ಗ್ಯಾಸ್ ನ ಬಿಡುಗಡೆ ಮಾಡುತ್ತೆ. ಸೊ ಸೋಡಿಯಂ ಯಾವುದು ಎಥನಾಲ್ ಜೊತೆಗೆ ವರ್ತನೆ ಮಾಡಿ ಸೋಡಿಯಂ ಎಥಾಕ್ಸೈಡ್ ಅನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಸಪೋಸ್ ನಾವೇನಾದ್ರೂ ವಾಟರ್ ಮಾಲಿಕ್ಯೂಲ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಫುಲ್ಲಿ ರಾಂಗ್ ಆಗುತ್ತೆ. ಸೊ ಐ ಆಮ್ ಸಾರಿ ಫಾರ್ ದಟ್. ಸೊ ಇಲ್ಲಿ H2O ನ ಬಿಡುಗಡೆ ಮಾಡುತ್ತೆ. ಓಕೆನಾ? ಸೊ ಸೋಡಿಯಂ ಅನ್ನುವಂಥದ್ದು ಎಥನಾಲ್ ಜೊತೆಗೆ ವರ್ತನೆ ಮಾಡಿ ಸೋಡಿಯಂ ಎಥಾಕ್ಸೈಡ್ ಜೊತೆಗೆ ಇನ್ನೊಂದು ಬೈ ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರ ಹೈಡ್ರೋಜನ್ ಗ್ಯಾಸ್ ಅನ್ನ ಇದು ಬಿಡುಗಡೆ ಮಾಡುತ್ತೆ. ಸೊ ಇನ್ನೊಂದು ಯಾವ್ದಂತ ಹೇಳಿದ್ರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನ ಇದು ಉಂಟು ಮಾಡುತ್ತೆ. ಸೊ ಎರಡನೇದು ಯಾವ್ದಂದ್ರ ರಾಸಾಯನಿಕ ಗುಣ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನ ಉಂಟು ಮಾಡುತ್ತೆ. ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನ ಎಥನಾಲ್ ಯಾವ ರೀತಿ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಎಥನಾಲ್ ಅನ್ನ 443 ಕೆಲ್ವಿನ್ ನಲ್ಲಿ ಉಷ್ಣಾಂಶದಲ್ಲಿ ನಾವು ಸಾರಯುಕ್ತ H2SO4 ಅಂದ್ರೆ ಗಂಧಕಾಮ್ಲ ಅಂತ ಹೇಳ್ತೇವೆ. ಸಲ್ಫೂರಿಕ್ ಆಸಿಡ್ ಜೊತೆಗೆ ಅದನ್ನ ಕಾಯಿಸಿದಾಗ ಏನಾಗುತ್ತೆ, ಈಥೀನ್ ಉಂಟಾಗುತ್ತೆ. ಸೊ ಅದರ ರಿಯಾಕ್ಷನ್ ಏನಂತ ನೋಡೋಣ. ಸೊ CH3CH2OH. ಸೊ ಎಥನಾಲ್ ಅನ್ನುವಂಥದ್ದು ಎಷ್ಟು ತಾಪ ಎಷ್ಟಿರ್ಬೇಕು, ಉಷ್ಣಾಂಶ ಎಷ್ಟಿರ್ಬೇಕು ಅಂತಂದ್ರ 443 ಕೆಲ್ವಿನ್ ಇರ್ಬೇಕು. 443 ಕೆಲ್ವಿನ್ ಉಷ್ಣಾಂಶದಲ್ಲಿ H2SO4 ಜೊತೆಗೆ ಕಾಯಿಸಿದಾಗ ಅಂದ್ರ ಸಲ್ಫೂರಿಕ್ ಆಸಿಡ್ ಜೊತೆಗೆ ಇದನ್ನ ಕಾಯಿಸಿದಾಗ ನಮಗೆ ಏನ್ ಉಂಟಾಗುತ್ತೆ ಅಂತ ಹೇಳಿದ್ರ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳು ಉಂಟಾಗ್ತವೆ. ಸೊ ಹೆಂಗೆ ನೋಡ್ರಿ,
CH2 ಡಬಲ್ ಬಾಂಡ್ CH2. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಉಪ ಉತ್ಪನ್ನ ಯಾವ್ದಂತಂದ್ರೆ ವಾಟರ್ ಮಾಲಿಕ್ಯೂಲ್. ಓಕೆನಾ? ಸೊ H2SO4 ಅನ್ನುವಂಥದ್ದು ಏನಾಗುತ್ತೆ, ಹೈಡ್ರೋಜನ್ ಅನ್ನ ಇದಕ್ಕೆ ಆಡ್ ಮಾಡುತ್ತೆ. ಸೊ ಆಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರ ಇಲ್ಲಿ CH2 ಮತ್ತೆ CH2 ಮಧ್ಯೆ ಏನಾಗುತ್ತೆ, ಡಬಲ್ ಬಾಂಡ್ ಉಂಟಾಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಈಥೀನ್ ಅಂತ ಹೇಳ್ತೀವಿ. ಸೊ ಈಥೀನ್ ಅಂತ ಹೇಳಿದ್ರ ಅದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಎಥನಾಲ್ ಅನ್ನುವಂಥದ್ದು 443 ಕೆಲ್ವಿನ್ ತಾಪದಲ್ಲಿ H2SO4 ಜೊತೆಗೆ ಕಾಯಿಸಿದಾಗ ನಮ್ಗೆ ಏನ್ ಉಂಟಾಗುತ್ತೆ, ಈಥೀನ್ ಉಂಟಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಉಪ ಉತ್ಪನ್ನ ಯಾವ್ದಂತಂದ್ರ ವಾಟರ್ ಮಾಲಿಕ್ಯೂಲ್. ಸೊ ಈ ರೀತಿಯಾಗಿ ಎಥನಾಲ್ ಅನ್ನುವಂಥದ್ದು ಸೋಡಿಯಂ ಜೊತೆನೂ ರಿಯಾಕ್ಷನ್ ಮಾಡುತ್ತೆ, ಆಸ್ ವೆಲ್ ಆಸ್ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನು ಸಹ ಉಂಟು ಮಾಡುತ್ತೆ. ಸೊ ಇದಿಷ್ಟು ಏನಂತ ಹೇಳಿದ್ರ ಎಥನಾಲಿನ ರಾಸಾಯನಿಕ ಗುಣಗಳು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಎಥನಾಯಿಕ್ ಆಸಿಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಸೊ ಅದು ನಾಳೆ ಕ್ಲಾಸ್ ಅಲ್ಲಿ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.